ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಪಿ ಯು ಸಿ ಅಪ್ಡೇಟ್ಗೆ ಸ್ವಾಗತ. ಪಿ ಯು ಸಿ ದಾಖಲೆ ರಿಸಲ್ಟ್ ಕೂಡ ಬಂದಿದೆ, ಮತ್ತು ರಿವ್ಯಾಲ್ಯೂಷನ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಬಾರಿ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಫಲಿತಾಂಶ ಹೋಲಿಸಿದ್ರೆ ಈ ಬಾರಿ ಪಾಸಿಂಗ್ ಅಂಕನ ಕಡಿಮೆ ಮಾಡಿರೋ ಕಾರಣ ಬರೋಬ್ಬರಿ 2024ರಲ್ಲಿ ಬರೋಬ್ಬರಿ ಅರೌಂಡ್ 7 ಲಕ್ಷ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. ಅದರಲ್ಲಿ ಬರೋಬ್ಬರಿ 5.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಬಂದ್ಬಿಟ್ಟು ಪಾಸ್ ಆಗಿದ್ರು, ಆಯ್ತಾ. ಬಟ್ ಈ ಬಾರಿ ಇನ್ಕ್ರಿಮೆಂಟ್ ಆಗಿ ಕೂಡ ಆಗಿದೆ. ಇನ್ನು ಈ ಬಾರಿ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿದ್ದಾರೆ. ಬರೋಬ್ಬರಿ 5.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಬಟ್ ಮೌಲ್ಯಮಾಪನ ರಿವ್ಯಾಲ್ಯೂಷನ್ಸ್ಗೆ ಬಿಟ್ಟಿದ್ದಾರೆ. ಆಲ್ರೆಡಿ ನೀವು ರಿವ್ಯಾಲ್ಯೂಷನ್ ಮೌಲ್ಯಮಾಪನಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಬರೋಬ್ಬರಿ ಏಪ್ರಿಲ್ 15ರವರೆಗೂ ನಿಮಗೆ ಕಾಲಾವಕಾಶ ಕೂಡ ಇರುತ್ತೆ. ಆಸಕ್ತರು ಮೌಲ್ಯಮಾಪನಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಒಂದು ವಿಷಯಕ್ಕೆ ಬರೋಬ್ಬರಿ 1670 ರೂಪಾಯಿ ಇರುತ್ತಂತೆ. ಉತ್ತರ ಪತ್ರಿಕೆ, ಛಾಯಾಪತ್ರಿಕೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಕೂಡ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಹಾಕ್ಬೋದು. ನಿಮಗೆ ಉತ್ತರ ಪತ್ರಿಕೆ, ಛಾಯಾಪತ್ರಿಕೆ ಅಂದರೆ ಲೈಕ್ ನಿಮಗೆ ಉತ್ತರ ಪತ್ರಿಕೆ ಕಾಪಿ ಬೇಕಂದ್ರೆ ಏಪ್ರಿಲ್ 15ರವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು. ಪ್ರತಿ ವಿಷಯಕ್ಕೆ ಬರೋಬ್ಬರಿ 530 ರೂಪಾಯಿ ನಿಮಗೆ ಫೀಸ್ ಆಗುತ್ತಂತೆ. ಬಂದ್ಬಿಟ್ಟು ಏಪ್ರಿಲ್ 12ರಿಂದ ಏಪ್ರಿಲ್ 17ರವರೆಗೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೀವು ಉತ್ತರ ಪತ್ರಿಕೆ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರೆ ಒಂದು ವಿಷಯಕ್ಕೆ 530 ರೂಪಾಯಿ ಆಗುತ್ತೆ. ಅದನ್ನ ಯಾವಾಗ ಡೌನ್ಲೋಡ್ ಮಾಡಬಹುದು ಅಂತ ಇದೇ ತಿಂಗಳು ಏಪ್ರಿಲ್ 12ರಿಂದ ಏಪ್ರಿಲ್ 17ರವರೆಗೂ ನಿಮಗೆ ಕಾಲಾವಕಾಶ ಕೂಡ ಇರುತ್ತೆ. ಇದರಲ್ಲಿ ಡೌನ್ಲೋಡ್ ಕೂಡ ಮಾಡಬಹುದು. ನಂತರ ಮರುಮೌಲ್ಯಮಾಪನ ರಿವ್ಯಾಲ್ಯೂಷನ್ಗೆ ಬರೋಬ್ಬರಿ ಒಂದು ವಿಷಯಕ್ಕೆ 1670 ರೂಪಾಯಿ ಕೂಡ ಆಗುತ್ತೆ. ಅದು ಬಂದ್ಬಿಟ್ಟು ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗೂ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗೂ ನಿಮಗೆ ರಿವ್ಯಾಲ್ಯೂಷನ್ ಹಾಕ್ಬೋದು. ಮರುಮೌಲ್ಯಮಾಪನಕ್ಕೆ ಒಂದು ವಿಷಯಕ್ಕೆ 1670 ರೂಪಾಯಿ ಆಗುತ್ತೆ. ಸಿಂಪಲ್ ರಿವ್ಯಾಲ್ಯೂಷನ್ಗೆ ಒಂದು ಸಬ್ಜೆಕ್ಟ್ಗೆ 1670 ರೂಪಾಯಿ ಕೂಡ ಆಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಅದಕ್ಕೆ ಬಂದ್ಬಿಟ್ಟು ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗೂ ನಿಮಗೆ ರಿವ್ಯಾಲ್ಯೂಷನ್ಗೆ ಅಪ್ಲಿಕೇಶನ್ ಕರೀತಾ ಇದ್ದಾರೆ. ಪ್ಲಸ್ ನಿಮಗೆ ಫೋಟೋ ಕಾಪಿ ಬೇಕಂದ್ರೆ ಅದ್ರದ್ದು ಒಂದು ವಿಷಯಕ್ಕೆ ಒಂದು ಸಬ್ಜೆಕ್ಟ್ಗೆ ಬರುವ 530 ರೂಪಾಯಿ ಕೂಡ ಆಗುತ್ತೆ. ಅದನ್ನ ಏಪ್ರಿಲ್ 15ರವರೆಗೂ ನಿಮಗೆ ಟೈಮ್ ಇದೆ, ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಅದನ್ನು ನೀವು ಯಾವಾಗ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಂದ್ರೆ ನೀವು ಕಾಪಿನ ಏಪ್ರಿಲ್ 12ರಿಂದ 17ರವರೆಗೂ ನಿಮಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಥ್ಯಾಂಕ್ ಯು.